ಇದೆಲ್ಲ ಆನೆದು ಕಾಲು ಗಾಯ. ಅಂತಹ ಚಕಿತಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗು ಹುಂಟೆ. ಉಮ್ಮ ಬೋಡು ಮುತ್ತು ಕೊಡಬೇಕಂದನೆ ನನ್ನ ಮುಂದು ರಾಜ ಮುತ್ತು ಕೊಡಬೇಕಂದನೆ. ದೇವ್ರದ್ದು ಮೀನ್ಗಳಿದೆ ಅಂತೆ ಈ ಪ್ಲೇಸ್ ಅಲ್ಲಿ ಮಾತ್ರ ಜಾಸ್ತಿ ಮೀನಿದೆ, ಆದ್ರೆ ಯಾರು ಹಿಡಿಯಲ್ಲ ಯಾಕಂದ್ರೆ ಇದು ದೇವ್ರ ಮೀನುಗಳು ಅಂತ. ನಾವು ಸ್ವರ್ಗಕ್ಕೆ ಬಂದಿದ್ದೀವಿ. Hi guys, welcome back to my Good to Go YouTube channel. Get ready for the entertainment. ನಾನು ಮಡಿಕೇರಿಲಿದ್ದೀನಿ, ನನ್ನ ಫ್ರೆಂಡ್ ರಶ್ಮಿತನ್ ಮನೆಗೆ ಬಂದಿದ್ದೀವಿ. ಇಲ್ಲ ಇಟ್ಟಿಲ್ಲ. ಇಲ್ಲಿ ರಶ್ಮಿತನ್ ಮದ್ವೆ ಫೋಟೋ ಸಾರಿ ಇವ್ರದ್ದು ಮಮ್ಮಿದು ತಂಗಿ ಚಿಕ್ಕಮ್ಮಂದು ಮದ್ವೆ ಫೋಟೋ. ಇದರಲ್ಲಿ ನಮ್ಮ ರಶ್ಮಿತಾ ಹೇಗಿದ್ದಾಳೆ ಅಂತ ನಿಮಗೆ ತೋರಿಸ್ತೀವಿ. ವಾವ್, ಎಲ್ಲದ್ರಲ್ಲಿ ಕಾಣ್ತೀನಿ ಅಲ್ವಾ? ಹೇಗೆ ಕಾಣ್ತಿದ್ದಾಳೆ ಇವಳು? ಕಳ್ಳಿ. ಇವಳದು ಅಪ್ಪನು ಚೆನ್ನಾಗಿದ್ದಾರೆ, ಅಮ್ಮನು ಚೆನ್ನಾಗಿದ್ದಾರೆ, ಮಗಳು ಮಾತ್ರ ಏನ ಸೂರ್ಯ ನಮಸ್ಕಾರ. ನಿಮ್ಗೆ ಏಜ್ ಎಷ್ಟು? ನಿಮಗೆ ವಯಸ್ಸು ಎಷ್ಟು ಅಮ್ಮ? ಗೊತ್ತಿದ್ಯಾ? ಅರೆಗೂ ವಯಸ್ಸು 99. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ 14 ವರ್ಷಕ್ಕೆ ಅವ್ರಿಗೆ ಮದ್ವೆ ಆಯ್ತಂತೆ. 16 ವರ್ಷಕ್ಕೆ. ಎಷ್ಟು ಮಕ್ಕಳು ನಿಮಗೆ? ನಮಗೆ 2 ಗಂಡು 1 ಹೆಣ್ಣು. ಅಷ್ಟೇನಾ? ನಮ್ಮ ಅಜ್ಜಿ ತಾತನ ಇದ್ರೆ 7 ಮಕ್ಕಳು ಮಾಡ್ಬಿಟ್ಟು ಹೋಗೋರೆ. ನನ್ನ ಅಜ್ಜ 10 ಮಕ್ಕಳು ಮಾಡಿ ಅದ್ರಲ್ಲೂ 2 ಹುಡುಗಿ ಪ್ಲಸ್ 10 ಮಕ್ಕಳು. ನಮ್ಗೆ ಮದುವೆ ಆಗ್ಲಿಕ್ಕೆ ಇದಕ್ಕೆ ಆಗ್ತಾ ಉಂಟು. 30 ವರ್ಷ ಆದ್ರೆ ಮದುವೆ ಆಗಿ 12 ಮಕ್ಕಳು ಮಾಡಿದ್ದಾರೆ. ಇನ್ನ ಖಾಲಿ ಮೂಜೆನಾ? ಇದು 3 ಮಾಡಿದ್ದ ಅಷ್ಟೇ. ಪುಂಡಿ ಸಾಂಬಾರ್, ಗಟ್ಟಿ ಚಟ್ನಿ, ಸೂಪರ್. ಎಸ್, ನಂಗೆ ನೀವೇ ಒಂಥರ ಭೂತದಾಗೆ ತೋರ್ತಿದ್ದೀರಾ. ಯಾರು ಮಾರ ಕುಕ್ಕು ಬೇಕಾ? ಕುಕ್ಕು ಮ್ಯಾಂಗೋನ್ ಬೇಕಾ? ನಾವು ಸ್ಟಾರ್ ಫ್ರೂಟ್ ನ ಹುಡುಕ್ತಿದೀವಿ. ಆಂಟಿ ಬಂದ್ರು ನಮ್ಗೆ ಹೆಲ್ಪ್ ಮಾಡಕ್ಕೆ. ಕಾಫಿ ತೋಟದೊಳಗಡೆ ನೆಕ್ಸ್ಟ್ ಲೆವೆಲ್ ಗಿಡಗಳಿವೆ, ಅದರಲ್ಲಿ ಸ್ಟಾರ್ ಫ್ರೂಟ್ ಹಣ್ಣಿದ್ಯಂತೆ, ಅದು ಹಿಡಿಕೊಂಡು ಹೋಗ್ತಿದ್ದೀವಿ. ನಾನು ಈ ಗಾಂಧಾರಿ ಮುಂಚಿದ್ದು ಬೀಜ ತಗೋಗಿ ಮನೇಲಿ ಹಾಕ್ತೀನಿ. ಇದು ಆ್ಯಕ್ಚುಲಿ ಇದಕ್ಕೇನು ಬೇರೆ ಹೆಸರು ಹೇಳ್ತಾರೆ, ಬಟ್ ಇದನ್ನು ಇವ್ರು ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರಂತೆ. ಎಲ್ಲಿ ಎಲ್ಲ ಬಿದ್ದೋಗಿದೆ. ಎಸ್ ಹೌದು, ಚಿಕ್ಕ ಮರದಲ್ಲೇ ಬಿಡು. ಆರೆಂಜ್ ಗಿಡ ತೋರಿಸ್ತೀನಿ ನಿಮಗೆ. ಇದು ಆರೆಂಜ್ ಗಿಡ. ಇನ್ನು ಹಣ್ಣಾದ್ಮೇಲೆ ಕೆಂಪು ಆಗ್ತದೆ, ಕೆಂಪಲ್ಲ ಆರೆಂಜ್ ಆಗ್ತದೆ. ಏನ್ ಮಾಡ್ತಿದ್ದೀರಾ? ಇದು ಆಕ್ಚುಲಿ ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಬೆಳೆಯುತ್ತೆ. ಇದು ಹಾಗಲಕಾಯಿ ಅಂತ ಹೇಳ್ತಾರೆ. ನೀವೆಲ್ಲ ಫಾರಿನ್ ಇಂದ ಬಂದಿರೋದ್ರಿಂದ ನಿಮಗೆ ಗೊತ್ತಾಗಲ್ಲ. ಇದು ಕಹಿ ಇರುತ್ತೆ. ಆಗಲ್ಲ ಗೈಸ್, ಆರೆಂಜ್ ಗಿಡ ಅಲ್ಲಿ. ಚೆನ್ನಾಗಿರುತ್ತೆ. ಕಿತ್ತು ಹೀಗೆ ಬನ್ನಿ ನಿಮ್ಗೆ ಎಲೆ ಹಾಕೊಡೋದು ಹೇಳ್ಕೊಡ್ತೀನಿ. ತೋರಿಸಿ ಮಿಸ್ಟರ್. ನಮ್ ಸೈಡು ಹೆಣ್ಮಕ್ಳು ಏನಾರ ಸುಣ್ಣ ಮುಟ್ಟಿದ್ರೆ, ನಾನು ನಮ್ಮ ಅಜ್ಜಿ ಎಲ್ಲ ಹೇಳ್ಕೊ ಬಂದಿರೋದು ನೋಡಿ ಪ್ರಕಾರ, ಸುಣ್ಣ ಬರೀ ಕೈ ಮುಟ್ಬೇಡ, ಹೆಣ್ಮಗು ಆಗುತ್ತೆ ಅಂತ ಬೈತಿದ್ರು. ಹೆಣ್ಮಗು ಅಂದ್ರೆ ಅಷ್ಟು ಸರಣ ನಿಮ್ಗೆ ಅಂತ ಸರಿ ಇಲ್ಲ ಮಾಡಿ. ಎಲ್ಲ ಆಗಿವ ಗಡ್ಡು ಯಾರು ಉಗ್ದಿದ್ದು ಆ ಕಡೆ ತೋರ್ಸು. ಉಗ್ದಿದ್ದಾರೆ ಅವನ್ ಮುಖಕ್ಕೆ.
ಗೈಸ್ ನಾವೀಗ ಒಂದು ರೀಲ್ ಮಾಡ್ತಿದೀವಿ. ಹುಚ್ಚು ಅಂತಾರೆ ಇದಕ್ಕೆ, ಯಾಕಂದ್ರೆ ಹೊಡ್ಕೊಂಡು ಬಡ್ಕೊಂಡು ರೀಲ್ ಮಾಡು. ಜೋರಾಗೆಲ್ಲ ಹೊಡಿಬಾರ್ದು ನೀವು. ರಾಧೇಶ್ ನೀನು ಮತ್ತೆ ಮನಸ್ಸು ಆಡ್ಲಿಕ್ಕೆ ಈಗ ಇಲ್ವಾ? ತಗೋ ಇದನ್ನ. ನಂಗೆ ಇವ್ನು ಹೊಡಿತಾನೆ ಇಲ್ಲ ಇಲ್ಲ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದು ಜಾಗ ಸಾಕಾಗುದಿಲ್ವಾ? ಒಂದ್ಸಲ ಟ್ರೈ ಮಾಡು. ಓಕೆ ರೆಡಿಯಾ ರೆಡಿಯಾ? ತ್ರೀ ಟೂ ಒನ್ ಗೋ. ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಎದ್ದೇಳು ಮಂಜುನಾಥ ಎದ್ದೇಳಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಆಹಾ ಎಂಥ ಆ ಕ್ಷಣ ನೆನೆದರೆ ತಲ್ಲಣ. ಯಪ್ಪ ಯಪ್ಪ ನಾ ಹೆಂಗೆ ಬಾಳಲೆ, ಇಂಥ ಗಂಡ ಕೂಡ ಹೆಂಗೆ ಬಾಳಲೆ. ಹಸಿ ಉಂಟು, ಒಳ್ಳೇದಾಗ್ತದೆ ಮಂದಿ. ಒಂದು ಗೇಮ್ ಆಡಿದ್ವಿ, ಫುಲ್ ಕಿತ್ತೋಗಿದೆ. ಇಲ್ಲಿ ಬರೋ ತರ ಹೊಡೆದಿದ್ದಾರೆ. ಇಲ್ಲಿ ಹುಚ್ಚರು ತರ ಆಟ ಆಡಿದೀವಿ. ಎಲ್ಲ ಮೈ ಕೈ ಕಿತ್ಕೊಂಡು ರೀಲ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಸರಿ ಬಿತ್ತು, ಸರಿ ಹೊಡಿತು. ಈಗಲೂ ಕಾಯ್ತಾ ಉಂಟು. ಬೆಚ್ಚ ಬೆಚ್ಚ ದೋಸೆ ಮಾಡುವ ಅಲ್ಲಿ. ಈಗ ನಾವು ಒಂದು ಹೊಳೆ ಹತ್ರ ಹೋಗ್ತಿದ್ದೀವಿ. ಹೊಳೆ ಹತ್ರ ಹೋಗಿ ಫುಲ್ ಆಟ ಆಡಿ ನೀರಲ್ಲೆಲ್ಲ ಮುಳುಗಿ ಆಮೇಲೆ ಅಲ್ಲೊಂದು ಲಾಫಿಂಗ್ ಚಾಲೆಂಜ್ ಮಾಡೋಣ ಅಂತಿದ್ದೀವಿ. ಬಾಯ್ ಬಾಯ್ ಅಜ್ಜಿ. ಪಾಪ ಕರಿಯೋ ಅಜ್ಜಿನ. ಬೇಡ ಬೇಡ ಬೇಡ, ಮಕ್ಕಳೆಲ್ಲ ಬರೋದು. ನಡೀರಿ ಗೈಸ್. ಬಾಯ್ ಬಾಯ್. ಅಜ್ಜಿ ಆ ಪಾಪಗೆ ಕಿಸ್ ಕೊಡು. ಏಕೋ ಕಾಣೆ ನಂಗೆ ನಾಚಿಕೆಯಾಗತ್ತೆ, ತುಂಬಾ ನಾಚಿಕೆಯಾಗತ್ತೆ. ನಾಚಿಕೆ ಆಯ್ತು ಅವರಿಗೆ. ಇವ್ರನ್ನ ನಿಮ್ದು ಗಂಡ ಈ ತರ ಕಿಸ್ ಕೊಟ್ಟಿದ್ರ ನಿಮ್ಗೆ? ಕೊಟ್ಟಿಲ್ವಾ? ನಿಮ್ದು ಕಂಡ ನೀಂಚ ಕಿಸ್ ಕೊಡ್ತೀರಾ ಇರೆಗ? ಮೂರು ಮಕ್ಕಳಿದೆ ಅಂದ್ರೆ ಅವ್ರನ್ನ ನಾಚಿ ಪಾಪ ನೀರ್ ಹಾಕ್ತಿದಾರೆ ಅವ್ರು. ಅವ್ನು ಹಾಗೆ ಹುಚ್ಚ, ಅವನಿಗೆ ಸ್ವಲ್ಪ ತಲೆ ಸರಿ ಇಲ್ಲ. ನಾನು ಸೈಕೋ, ನಾನು ಹುಚ್ಚ ಸೈಕೋ. ನಡೀರಿ, ಬಾಯ್ ಬಾಯ್. ಏನೋ ಪೂಜೆ ಆಗ್ತದೆ ಅಲ್ಲಿ ತಗೊಂಡಿವಿ. ಅದು ಅಲ್ಲಿ ಬಲಿ ಕೊಡ್ತಿದ್ದಾರೆ. ಅಲ್ಲಿ ಬಲಿ ಕೊಡೋದಂತ ಇಲ್ಲಿ ಇಳಿಬಾರ್ದಂತೆ ನೀರಲ್ಲಿ. ಓಕೆ, ಆ ಸೈಡಾ? ಮತ್ತೆ ಅಜ್ಜಿ ಹೇಳಿದ್ರು, ಮತ್ತೆ ಹೋಗಿ ಇವಾಗ ಪರವಾಗಿಲ್ಲ ಅಂದ್ರು. ಈಗ ಮುಗೀತು ಅನ್ಸುತ್ತೆ. ವಾವ್. ಏನ್ ಗೊತ್ತಾ ಗೈಸ್,
ಇಲ್ಲಿ ಫುಲ್ಲು ನದಿ ಆಯ್ತಾ, ಅವ್ರ ಮನೆ ಮೇಲ್ಗಡೆ ಇದೆ. ಫುಲ್ ನೀರು ಬಂದಾಗ ಫುಲ್ಲು ಮನೆ ಹತ್ರ ಎಲ್ಲ ಬರುತ್ತಂತೆ. ಅವಾಗ ಅವ್ರು ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಾರೆ. ಹೇಗಿದೆ ಜಾಗ ನೋಡಿ. ಟ್ರೈಪಾಡ್ ಸೆಟ್ ಮಾಡ್ತಿದ್ದಾನೆ. ಇಲ್ಲಿ ಸೂಪರಾಗಿ ಒಂದು ಫೋಟೋ ಬರುತ್ತೆ, ಗ್ರೂಪ್ ಫೋಟೋ ತೆಗೆಯೋಣ ಅಂತ. ನಮ್ಮ ಗ್ರೂಪ್ ಅವ್ರು ಯಾರ್ಯಾರು ಮಿಸ್ ಆಗಿದ್ದೀರಾ, ಏನು ಮಾಡೋಕ್ಕಾಗಲ್ಲ, ನಿಮ್ಮ ಅನ್ಲಕ್ಕಿ ಹೇಳ್ತಾನೆ ಅಂತ ನೋಡಿದ್ರೆ ಅದ್ಯಾವುದು ಆದಾಚೆ ಆದಾಚೆ ಮನಸ್ಸು. ಆಕಾಶದಾಚೆ ನನವಿಲಾಗಿ ಕುಣಿದೆ ನನ್ನ ಹೆಜ್ಜೆಗೆ. ನಿಗೂಢ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮನಸ್ಸು ಸುಸ್ತಾಗಿದೆ ಅಲ್ಲಿ. ಸೌಂಡ್ ಹಾಗೆ ಕೇಳಿಸ್ಕೊಳ್ಳಿ. ಹೆಂಗಿದೆ? ಹಾ, ಎಲ್ಲಿದೆ ಹಾವು? ಅಲ್ಲಿ 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 ನೋಡಿ, ಅಲ್ಲಿ ಅಲ್ಲಿದೆ, ಅಲ್ಲಿ ಅಲ್ಲಿದೆ, ಅಲ್ಲಿದೆ, ಅಲ್ಲಿ ಅದು ಅದೊಂದು ಪೊಟ್ರೆ ಒಳಗಡೆ ಇದೆ. ಇಲ್ಲಿ ಕಾಡ್ ಮನುಷ್ಯ. ಇದೆ ಗಾಯ್ಸ್, ಬಿದ್ದ. ಅಯ್ಯೋ ಪಾಪ. ನಮ್ಮ ಜಗಳ ಆಡ್ತಿದ್ದಾರೆ, ಫೋನ್ ಅಲ್ಲೆಲ್ಲೋ ಬಿಟ್ಬಿಟ್ಟು ಬಂದಿದ್ದಾರೆ. ಎಲ್ಲಿ? ಅಲ್ಲಿ ತಾನೇ, ಅಲ್ಲಿ ತರೋಗಿ. ಮೈಕು ಮತ್ತೆ ಫೋನ್ ಇದೆ. ಹೇಗಿದೆ? ಆಳ ಇದೆಯಾ? ಮುರ್ಕಿದೀನಿ ಅಂದ್ರೆ ಮುಳುಗಿದ್ದೀನಿ ಅಂತ ಗೈಸ್. ಅವಳಿಗೆ ಬರುದಿಲ್ಲ ಕನ್ನಡ ಭಾಷಾ, ಬರುದಿಲ್ಲ ತುಳುಸ, ಬರುದಿಲ್ಲ. ಗೊದ್ದೆ ಮಾತಾಡ್ತಾಳೆ. ಅಲ್ಲಿ ರಾದು ಪಾಪ ಫೋನ್ ಬಿಟ್ಟು ಬಂದು ಒಬ್ಬನೇ ಹೋಗಿದ್ದಾನೆ ತರೋದಿಕ್ಕೆ. ಮನಸ್, ಈ ಪ್ರಕೃತಿಗೆ ಏನ್ ಹೇಳೋದಾದ್ರೆ, ಮೀನೆಲ್ಲ ಕಚ್ತಿದೆ ಕಣೋ. ತುಂಬಾ ಖುಷಿ ಆಗ್ತಾ ಇದೆ ನಂಗೆ. ಮೀನ್ ಕಚ್ತಿದೆ. ಅದನ್ನ ನೀರೊಳಗಡೆನೆ ಹಾಕೋಬೋದಿತ್ತಲ್ಲೋ ನೀನು. ಬಂದ ಮೇಘರಾಜ ನಮ್ಮ ಊರ ಕೆರೆ. ಒಂದು ಚಾಲ ಯಾರಿಗಾದ್ರೂ ಹೀಗೆ ಆರಿಸ್ಲಿಕ್ಕೆ ಬರ್ತದೆ ನೀರು. ನೀರಿನ ಹಿಡಿತಾ ಇರಬೇಕು. ಕಾಡಿನ ಮಧ್ಯದಲ್ಲಿ ಇರುವಂತ ಹೊಳೆಗೆ ಬಂದಿದ್ದೀವಿ. ನೀವು ಅಲ್ಲಿ ನೋಡಿ, ನೆಕ್ಸ್ಟ್ ಲೆವೆಲ್ ಮಳೆ ಎಲ್ಲ ಬರ್ತಿದೆ. ಈ ಕಾಡಲ್ಲಿ ಪ್ರಾಣಿಗಳಿಲ್ಲ, ಈ ಪ್ರಾಣಿಗಳೇ ಇರೋದು. ಆನೆ ಆನೆದು ಸೊಂಡಿಲು ಸೊಂಡಿಲು
ಮೊಮ್ಮ ಹಾಲು ಇಲ್ಲ ತಾಯಿ, ನೀರೇ ಗತಿ, ಕುಡಿ ನೀರು. Concrete jungle sermons spilling in the veins. Guys, ನಾವು ಸ್ವರ್ಗಕ್ಕೆ ಬಂದಿದ್ದೀವಿ. ಈ ತರ ಫೀಲ್ ಎಲ್ಲೂ ಮಾಡಿಲ್ಲ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಕ್ರೇಜಿ ಆಗಿದೆ. Blood rivers flowing through urban chains. ಇದು ಮರ ಬಿದ್ದದ್ದು ಯಾಕೆ? ಆನೆ ಬಂದೋಗಿದೆ. ಅಲ್ಲ, ರಾಜು ಬಂದೋಗಿದ್ದಾನೆ. ಇಲ್ಲಿ ನೋಡು, ಆನೆದು ಕಾಲೆಲ್ಲ ಇದೆ. ಕಾಲಲ್ಲ, ಕಾಲು. ಆನೆದು ಲದ್ದಿ ಎಲ್ಲಿದೆ? ಆನೆ ನೋಡಿ, ಇದನ್ನ ಕಟ್ ಮಾಡಿ ಇಲ್ಲಿ ಲದ್ದಿ ಹಾಕಿದೆ. ಲದ್ದಿ ಮುಟ್ತೀನಿ. ಎಲ್ಲಿದೆ ಹೆಜ್ಜೆ? ಇದಾ? ಇಲ್ಲಿ ಲದ್ದಿ ಇರೋದು. ಮಲ್ಲ ಮಲ್ಲ ಒಂದು ದೊಡ್ಡ ಗೊತ್ತಾಯ್ತು ಗೊತ್ತಾಯ್ತು. ರೌಂಡ್ ರೌಂಡ್ ಅಲ್ಪ ಮಾತ್ರ ಇಂಚ ಇಂಚ ಈ ಕಡೆಯಿಂದ ಹೋಗಿದೆ ಅನ್ಸುತ್ತೆ. ಇನ್ನೊಂದು ಪ್ರಾಹೆ. ಇಲ್ಲಿ ನೋಡಿ, ಲದ್ದಿ ಹುಲ್ಲು ತಿಂಡಿ ಹಾಕಿ ಲದ್ದಿ ಹಾಕಿ ಹೋಗಿದೆ. ಹಸಿದು ಲದ್ದಿ ಇದೆಲ್ಲ ಕಟ್ ಮಾಡಿ ಹಾಕಿದೆ. ಅಂದ್ರೆ ನನ್ನ ಪ್ರಕಾರ ನಾವು ಬರೋ ಒಂದು ಅರ್ಧ ಗಂಟೆ ಮುಂಚೆ ಬಂದು ಹೋಗಿರ್ಬೋದಾ? ಇದು ಗಾಳಿ ಮಳೆಗೆ ಬಿದ್ದದ್ದು, ಅಲ್ಲಿಂದ ಬಿದ್ದಿದೆ ನೋಡಿ ಮರ ಬಿದ್ದದ್ದು. ಅಲ್ಲ ಬಂದಿದ್ದು ಹೌದು. ಇಲ್ಲುಂಟು, ಇದು ಹೆಜ್ಜೆ ಹಾಗೆ ಉಂಟು. ಈ ಹೆಜ್ಜೆ ನೋಡಿ, ನೋಡಿ ಇದು ಇಲ್ಲಿ ಇದು ಮೆಟ್ಟಿದೆ ಅಲ್ಲಿ ಮೇಲೆ ಮೇಲೆ. ಏನಾಯ್ತು ಗೈಸ್? ಇಲ್ಲಿ ನೋಡಿ ಗೈಸ್, ಅಯ್ಯೋ ಅದಕ್ಕೆ ನನ್ನದ್ರಲ್ಲುಂಟು. ಓಡು ಸಿಗಲ್ಲ. ಹೌದಾ? ಕಿರ್ಮತದ ವಾಟರ್ ಶಿ ಅಂತ ನಿಮ್ಗೆ ಹೇಳ್ತಿದ್ದಾನೆ. ಅವನ್ಗೆ ಏನ್ ಹೆಸರು ಅದ್ರದ್ದು? ಲೀಚ್ ಅಂಟಿದೆಯಲ್ಲ, ಫುಲ್ಲು ಇದ್ರೆ ಏನಾಗುತ್ತೆ? ರಕ್ತ ಕುಡಿದು ದಪ್ಪ ಆಗುತ್ತೆ ಅಷ್ಟೇ. ಮನಸ್ಸಿಗೆ ಫುಲ್ ನಿನ್ ರಕ್ತ ಎಲ್ಲ ಹೊರಟೋದ್ರೆ ಏನ್ ಮಾಡ್ತೀಯಾ? ರಕ್ತ ಎಲ್ಲ ಹೋದ್ರೆ 2 ದಿನ ಆದ್ಮೇಲೆ ಗೊತ್ತಾಗ್ಬೇಕಂತೆ ಚಡ್ಡಿ ಒಳಗಡೆ. ನೋಡಿ ಗೈಸ್, ಆಲ್ರೆಡಿ 2 3 ಡೆಟಾಲ್ ಅದು ಎಂತ? ಡೆಟಾಲ್ ನಮ್ಮ ಅದೃಷ್ಟ, ನಮಗ್ ಮಾತ್ರ ಆಗೇ ಇಲ್ಲ ಇವತ್ತು ಒಂದು ಸಹ. ಇವಂದು ಕಾಲು ನಂದು ರೋಮ ಸಮೇತ ಎಂಬಳದಾಗಿ ಉಂಟು. ನಂಗೆ ಮಾನಸ ಡೌಟ್ ಇದೆ, ದಯವಿಟ್ಟು ಒಂದು ಚಡ್ಡಿ ತೆಗಿ ಮನಸ್. ತೋರಿಸ್ತೀನಿ. ಅದು ಹಾರ್ಟ್. ನನ್ಗೆ ಸಿಕ್ಕಿರೋ ಹಾರ್ಟ್, ನಂಗೆ ನೇಚರ್ ಒಂದು ಹಾರ್ಟ್ ಕೊಟ್ಟಿದೆ. ಮಾತ್ರ ಶೇಪ್ಲೆಸ್ ಕೊಟ್ಟಿದೆ. ಯಾಕಂದ್ರೆ ಅದು ಸಿಕ್ಕಿದ್ದು ಹೋಪ್ಲೆಸ್. ಎಂತ ಆಯ್ತು? ಅಜ್ಜಿ ಲೀಚ್ ಚುಚ್ಚಿದಲ್ಲಿ ಪೇಪರ್ ಹಚ್ಚಕ್ಕೆ ಹೇಳಿದ್ರು, ಬ್ಲಡ್ ಬರ್ತಿದೆಯಲ್ಲ. ನೋಡಿ ನನ್ನ ಕಾಲಿಗೆ ಎಷ್ಟು ಲೀಚ್. ಕಾಲು ಲೀಚ್ ಕಚ್ಚಿದೆಯಲ್ಲೋ ಅವನಿಗೆ. ಪೇಪರ್ ಮೆಡಿಸಿನ್, ಪೇಪರ್ ಮೆಡಿಸಿನ್. ಈ ಒಂದು ಬಿಳಿ ದೇಹಕ್ಕೆ ಕಾಲ್ ತೋರ್ಸು ಯಾವ ರೀತಿ ಅಂಟಿಸ್ಕೊಂಡವನೆ. ಅವ್ರು ಚೂರ್ ಅಂಟಿಸು ಅಂದ್ರೆ ಇಡೀ ಪೇಪರ್ ಅಂಟಿಸವನೆ ನಮ್ ರಾಧೂರ ಮನಸ್ಸು. ಫುಲ್ಲು ಒದ್ದೆಯಾಗಿ ಅದಾದ್ಮೇಲೆ ಮನೆಗೆ ಬಂದು ಸ್ನಾನ ಮಾಡಿದ್ದು ಎಲ್ಲಿ ಗೊತ್ತಾ ನಾವು? ಅಬ್ಸೆಷನ್ ಮೂವಿ ನೋಡ್ಬೇಕು ರಾಧೇಶ್, ನೆಕ್ಸ್ಟ್ ಲೆವೆಲ್ ಇದೆ. ಲೊಕೇಶನ್ಸ್ಗೆ ಬಂದಿದ್ದೀವಿ. ಇಲ್ಲಿ ಮಡಿಕೇರಿಗೆ ಎಲ್ಲರೂ ಬರ್ತೀವಿ. ಮಡಿಕೇರಿ ಒಳಗೆ ಯಾವ್ದಿದು? ಕಾಲೂರ್ಗೆ ಬಂದಿದ್ದೀವಿ. ನೆಟ್ವರ್ಕ್ ಒಂದ್ ಸ್ವಲ್ಪ ಯಾಕೆ ಹೆಸರು ಹೇಳ್ಬಾರ್ದು ಅಂದ್ರೆ ನೀವು ಕೂಡ ಬಂದ್ರೆ ಅಂತ. ಇಲ್ಲಿ ನೆಟ್ವರ್ಕ್ ಯಾವ ಲೆವೆಲ್ಗೆ ಇಲ್ಲ ಅಂದ್ರೆ ರಾಧೇಶ್, ನಾನು ಇನ್ಸ್ಟಾಗ್ರಾಮ್
2 ದಿನದಿಂದ ಓಪನ್ ಮಾಡಿದ್ದು ಒಂದೇ ಫೋಟೋ ಇದೆ. ಬರೀ ಇದು ಪ್ರಜ್ವಲ್ದು ಫೋಟೋ ಮತ್ತೆ ಹಲಸಿನಣ್ಣಿದ್ದು. ಗೈಸ್ ಬೆಳಗಿನ ಜಾವ 6 ಗಂಟೆಗೆ ಎದ್ದು ಬನ್ನಿ ಅಂದರೆ 9:30 ಎದ್ದು ಬಂದರು. ಈಗ ಬ್ರಷ್ ಮಾಡ್ತಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಮ್ಯಾಂಗೋ, ಮಾವಿನ ಹಣ್ಣು, ಕಾಡು ಮಾವಿನ ಹಣ್ಣಿದೆ. ಪ್ರವೀಣ್ ಏನು ಮಾತಾಡ್ತೀರಾ ಇದ್ರ ಬಗ್ಗೆ? ಇಲ್ಲಿ ನೆಟ್ವರ್ಕ್ ಇಲ್ಲ. ಇದಕ್ಕೆ ಟ್ರಿಪ್ಗೆಲ್ಲ ಬಂದಾಗ ಹುಚ್ಚಕ್ಕು ಇಲ್ಲಿ ಅವ್ರು ಹೇಗಿರ್ತಾರ ಅಂತ ಆಗಿದೆ. ಫೋನ್ ಕಾಲ್ ಬರೋದಿಲ್ಲ. ಒಂದು ಹೀಗೆ ಇಡಬೇಕು ಕಿಟಕಿ ಹತ್ರ ಮೊಬೈಲ್, ಒಂದು ಕುಟ್ಟಿ ನೆಟ್ವರ್ಕ್. ನಿನಗೆ ಯಾಕೋ ನೆನ್ನೆಯಿಂದ ಅವ್ರ ಮದ್ವೆ ಬಗ್ಗೆನೇ ಚಿಂತೆ? ಅಲ್ಲ, ಇವಳ್ದು ಅಪ್ಪಂದು ಅಮ್ಮ ಅಂತೆ. ಹಾಗೆ ಇವಳಿಗೆ ಮಗು ಆಗೋ ಏಜ್ ಆಯ್ತು, ಇವ್ರು ಇದ್ದಾರೆ ಅಂದ್ರೆ ಏನೋ ಒಂದು ಬೇಗ ಬೇಗ ಮದ್ವೆ ಆಗಿರ್ಬೋದು ಅಂತ. ಒಂದು 16 ವರ್ಷ ಅಂತ ಎನ್ಲಿಲ್ವಾ ನಿನ್ನೆ ಹುಚ್ಚ? 10ನೇ ಕ್ಲಾಸಲ್ಲೇ ಮದುವೆ ಆಗಿದ್ದಾರೆ. ಮದುವೆ ಆಗಿ ಅಪ್ಪ ಮಕ್ಕಳು ಮಾಡಿದ್ದಾರೆ. ಆಸೆ ಅವನ್ ಸರಿ ಇಲ್ಲ ಅಮ್ಮ, ಅವನು ಹೀಗೆ ಗೀತೆ ಮೊನ್ನೆ ಲೆಕ್ಕದ ಕಡ್ಲಾರು ದೀಲೆ ಒಂದೇ ಒಂಜಿ ದೀಲೆ ಪ್ಲೀಸ್. ಲವ್ ಮ್ಯಾರೇಜಾ? ಹೆಂಗ ಒಪ್ಕೊಂಡ್ರಿ? ಏನ್ ಇಷ್ಟ ಆಯ್ತು ನಿಮ್ ಗಂಡನಲ್ಲಿ ಗುಣ? ಇಷ್ಟ ಆಯ್ತಾ ಅಥವಾ ಸುಮ್ನೆ ಹೇಳಿದ್ರು ಅಂತ ಒಪ್ಕೊಂಡ್ಬಿಟ್ರ? ಏನಿಲ್ಲ ತೋರಿಸಿದ್ದಾಗುದು. ಎಷ್ಟು ರಾಧೇಶ ನಿಂಗೆ ವಯಸ್ಸು? ನಂಗೆ 24. ಹಂಗ ಅನ್ಸುತ್ತ ಅಮ್ಮ ಅವ್ನಿಗೆ 24 ಅಂತ? ನಂಬೋದ? ಕಮ್ಮಿ ಅಂಡ್ ನಿಮ್ದು ಮನಸ್? ನಾನು ಸುಳ್ಳು 22. ಸ್ಮಿತಾ? 21. 31. ಪ್ರವೀಣ್ ಅಂದು? ಮೊನ್ನೆ ನಾಡಿದ್ದು ಆಗಸ್ಟ್ಗೆ 23 ಆಗ್ತದೆ. ನಾನ್ ನಿನ್ನೆ ಹುಟ್ಟಿದ್ದು. ಏನೇನ್ ಕೇಳಿದ್ ನೀನ್ ಅವ್ರ ಹತ್ರ? ಸಾಲ ಕೊಡಿ ಅಂತ ಕೇಳ್ತಿದ್ದಾರೆ. ಅವ್ನು ಕೇಳಿ ಚೆನ್ನಾಗಿತ್ತು. ಅಮ್ಮ ಕೊಡಿ ಅನ್ನ ಕೊಡಿ. ನಾವು ಈ ಹುಡ್ಗಂಗೆ ಮೇಕಪ್ ಮಾಡಿದೀವಿ. ಹೆಂಗ್ ಕಾಣಿಸ್ತಿದೆ? ಒಂಥರ ಮಜಾ. ಅವನು ಹುಡುಗಿಯಾಗಿ ಕನ್ವರ್ಟ್ ಆಗ್ತಿದ್ದಾನೆ. ಅವನ್ಗೆ ಹುಡುಗಾಗಿ ಇಷ್ಟ ಇಲ್ಲ ಅಂತೆ, ಅದಕ್ಕೆ ಲಿಪ್ಸ್ಟಿಕ್ ಹಾಕೊಳ್ಳೋದು, ಕೆನೆ ರೋಸ್ ಎಲ್ಲ ಹಾಕೋತಿರ್ತಾನೆ. ನೀವೇನ್ ಹೇಳ್ತೀರಾ? ಹುಡುಗಿಯಾಗಿ ಬದಲಾವಣೆ ಆಗ್ಬೋದಾ? ಆಗ್ತಿದ್ದಾನ ಅವನು ನೋಡಿ. ಅವನೆಲ್ಲ ಅದೇ ಹುಡುಗಿ ತರನೇ ಆಡೋದು, ಹುಡುಗಿ ತರನೇ ಬಟ್ಟೆ ಹಾಕೋದು, ಹಿಂಗ್ ಮಾಡ್ತಾರೆ ಅವರು. ಇವತ್ತು ನೋಡಿ ಹೀಗೂ ಹುಂಟೆ ಹುಂಟೆ ಹುಂಟೆ. ಇವತ್ತಿನ ಇದೊಂದು ಕಾಲು ನೋಡಿ, ಎಷ್ಟು ದೊಡ್ಡ ಕಾಲು. ಇದೊಂದು ಕಾಲು. ಇದೆಲ್ಲ ಆನೆದು ಕಾಲು ಗಾಯ. ಅಂತಹ ಚಕಿತಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಇಗು ಹುಂಟೆ. ಕರೆಕ್ಟ್ ಆಗುಂಡತ. ಇದ್ ನೋಡಿ 3 ಇಲ್ಲಿ ಆಮೇಲೆ ಹಿಂಗ್ ಹೋಗಿದೆ. ಹಿಂಗ್ ಬಂತು. ಇಲ್ಲೊಂದು ಸುಂದರ ಕಾಲು ಇದೆ, ಇನ್ನೊಂದು ಕಾಲು. ಐ ಥಿಂಕ್ ಹಿಂಗ್ ಹೋಗಿದೆ ಅನ್ಸುತ್ತೆ. ಇಲ್ಲಿ ನೋಡು, ಹಿಂಗ್ ನುಗ್ಗಿ ಹೋಗಿರ್ಬೇಕು ಅದು. ಇಲ್ಲಿ ಹೆಂಗೆ ಎಷ್ಟು ದೊಡ್ಡದ್ದು ಇದೇ. ನಾವು ಕುಂಡಿ ಹಾಕಿ ಕೂರಿದ್ರು ಅಷ್ಟು ದೊಡ್ಡ ಬರಲ್ಲ. ಅದೊಂದು ಕುಂಡಿ ಬರ್ತದೆ. ಇದು ಬರ್ಬೋದು. ಇಲ್ಲೊಂದಿದೆ, ಅಲ್ಲಿ ನೋಡಿ. ಇಲ್ಲಿ ನೋಡಿ ಕಾಲು. ಇಲ್ಲಿ ಅದು ಒಳಗಡೆ ಹೋಗೋದು ನೋಡಿ ಜಾಗ. ವಿಷಯ ಇಲ್ಲಿ ಫೋನ್ ಬಂದಿದ್ದೊಂದು ಒಬ್ಬರಿಗೆ, ಹಿಂಗೆ ಹೋಗಿರೋದು. ಅಲ್ಲೆಲ್ಲ ಬೀಳ್ಸಿದ ಅನ್ಸುತ್ತೆ. ಹೌದು ಗೈಸ್,
ಐಸ್ ಆನೆ ಅಲ್ಲಿಂದ ಬಂದು ಹೀಗೆ ಹೋಗಿದೆ, ಅದ್ರದ್ದು ಕಾಲು ಪಾದದ್ದು ಲದ್ದಿ ಎಲ್ಲಿದೆ? ಹೇ ಲದ್ದಿ ಇಷ್ಟೊಂದು ಕಕ್ಕ ಮಾಡುತ್ತ ಆನೆ ಬಂದು ಹಿಂಗೆ ಹೋಗಿರೋದು. ಇದೆಲ್ಲ ಲದ್ದಿನಾ? ಎಂತ ತಿನ್ಬೋದು ಆನೆ? ಕಬ್ಬು ತಿನ್ನುತ್ತೆ. ಕಬ್ಬು ಎಲ್ಲಿದೆ ಇಲ್ಲಿ? ಗಿಡ ಮರ ಆಮೇಲೆ ಬಿದ್ರು ಇದೆಲ್ಲ ತಿನ್ನುತ್ತೆ. ಹಿಂಗೋಗಿದೆ ಅದು, ದಾರಿ ಮಾಡ್ಕೊಂಡು ಹೋಗಿದೆ ಒಳಗಡೆ. ನಾವು ಹೋಗಿ ಈಗ ನಾವು ಆಕ್ಚುಲಿ ಆನೆ ಎಲ್ಲಿದ್ಯೋ ಅದ್ರ ಹೆಜ್ಜೆ ಗುರುತನ್ನ ನೋಡ್ಕೊಂಡು ನಾವು ಅದನ್ನ ಮೀಟ್ ಆಗಕ್ ಹೋಗ್ತೀವಿ. ಮೀಟ್ ಆಗಿ ಆಯ್ ಬಾಯ್ ಹೇಳಿ ಬರ್ತೀವಿ. ಹೇ ಹೇ ಅಲ್ಲೇನೋ ಇದೆ. ಮರಿ ಅಲ್ಲ, ನಾವು ಅಕಸ್ಮಾತ್ ನಮಗ್ ತುಣಿದ್ರೆ ಅದು ಹೊಟ್ಟೆಯಲ್ಲಿ ಎಲ್ಲ ಕಡ್ಕೊಳ್ಳುತ್ತೆ. ಹೀಲ್ಸ್ ಅಲ್ಲ ಮಾರಿ, ಅವ್ರದ್ದು ಕಾಲು ಆಗಿರುತ್ತೆ ಅಷ್ಟು ದಪ್ಪ. ಆಯ್ತಾ ರೀಲ್ಸ್? ನಾನು ನೋಡಿ ರಾಜಕುಮಾರಿ ತರ ನನ್ನ ಕ್ರೌನ್ ಹಾಕೊಂಡು ನಾನು ರೆಡಿ ಆಗಿದ್ದೀನಿ. ಇದು ನಾನೇ ಮಾಡ್ಕೊಂಡಂತಹ ಕ್ರೌನ್. ರಾಜಕುಮಾರಿ ಹೋಗೋಣ ಜಂಬೂ ಸವಾರಿ. ಈಗ ನೋಡಿ ನನ್ನ ಪಾಪ ಎಲ್ಲ ಪರಿಹಾರ. ಬಾಯ್ಸ್ ಪಾಡೋರ್ಚು ಉಂಟು ಅವು ಕಲೆಂಗ್ ಕಾತಂಡು ದೇವ್ರದ್ದು ಮೀನುಗಳಿದೆ ಅಂತೆ ಈ ಪ್ಲೇಸ್ ಅಲ್ಲಿ ಮಾತ್ರ ಜಾಸ್ತಿ ಮೀನಿದೆ, ಆದ್ರೆ ಯಾರು ಹಿಡಿಯಲ್ಲ, ಯಾಕಂದ್ರೆ ಇದು ದೇವ್ರ ಮೀನುಗಳು ಅಂತ. ನಾವು ಅದಕ್ಕೆ ಅಕ್ಕಿ ಹಾಕಕ್ ಬಂದಿದ್ದೀವಿ. ನೋಡಿ ಇದೀಗ ಬಾರ್ದು ತಿಪ್ಪಿ. ಹೋಯ್ತು ಹೋಯ್ತು. ಫುಲ್ ಗೈಸ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ವ್ಯೂ ಸಖತ್ತಾಗಿದೆ. ಫುಲ್ ಸುತ್ತ ತೋರಿಸು. ಮಲೆನಾಡ ಹೆಣ್ಣ ಮೈ ಬಣ್ಣ. ನಾವೀಗ ಮಡಿಕೇರಿ ಬಿಟ್ಟಲ್ಲ, ನಾವ್ ಎಲ್ಲಿ ಉಳ್ಕೊಂಡಿದ್ವಿ ನಮ್ದು ಫ್ರೆಂಡ್ ಅಜ್ಜಿ ಮನೇಲಿ, ಅದನ್ನ ಬಿಟ್ಟು ಹೊರಡ್ತಾ ಇದೀವಿ. ಅವಳೆಲ್ಲ ನೋಡಿ, ನಾನು ಈ ಗಿಡ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ ನೆಡೋದಿಕ್ಕೆ. ಒಂಜಿ ಹಾಯ್ ಪನ್ಲೆ ಮುಕ್ಕಲೆಗ ಹಾಯ್ ಪನ್ಲೆ ಇರು. ಬಿಟ್ಟೋಗಕ್ಕೆ ಮನ್ಸ್ ಬರ್ತಿಲ್ಲ. ಇಲ್ಲೇ ಒಂದ್ ವಾರ ಇನ್ನ ಇರೋಣ ಅನ್ಸುತ್ತೆ, ಆದ್ರೆ ದುಡಿಮೆ ಮುಖ್ಯವಲ್ಲವ. ಇಲ್ಲ ಇದ್ರೆ ನೀನು ಮನೆಗೆ ತಗೊಂಡೋಗ್ಬೇಕಂತ ಇಟ್ಟ ಗಿಡ ಎಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ಇವತ್ತು ಹೋಗ್ಲೇಬೇಕು. ರಶ್ಮಿತಾ ನಮ್ಮನ್ನ ಕರ್ಸ್ಕೊಂಡು ಒಂದ್ 2-3 ದಿನ ಊಟ ಹಾಕ್ದೆ, ಒಳ್ಳೆ ಪ್ಲೇಸ್ ತೋರಿಸ್ದೆ. ಏನ್ ಅನ್ನಿಸ್ತಿದೆ ನಿಂಗೆ? ಖುಷಿ ಆಯ್ತಾ? ನಮಗ್ ಖುಷಿ ಆಗ್ಬೇಕು, ನಿನಗೆ ಯಾಕೆ ಖುಷಿ ಆಗ್ಬೇಕು? ಮಾಡಿ ಬಾಯ್ ಬಾಯ್. ಐಗ ಉಮ್ಮ ಬೋಡು. ಮುತ್ತು ಕೊಡಬೇಕಂದನೆ ನನ್ನ ಮುದ್ದು ರಾಜ, ಮುತ್ತು ಕೊಡಬೇಕಂದನೆ ನನ್ನ ಮುದ್ದು ರಾಜ. ಕಾಲಲ್ಲೇನು ಬಂಗಾರ ಹಾಕಿಲ್ಲ ಅಲ್ಲ ನೋಡಿ, ಬಳೆ ಎಲ್ಲ ಇನ್ನೊಂದ್ಸರಿ ನೋಡ್ಕೊಳ್ಳಿ, ಅವ್ನ್ ಸರಿ ಇಲ್ಲ ಎಲ್ಲ ತಗೊಂಡೋಗ್ತಾನೆ. ಹೌದು, ನಾವು ಫಸ್ಟ್ ಬರ್ಬೇಕಾದ್ರೆ ಕತ್ಲೆ ಆಗಿತ್ತು, ಅದಕ್ಕೆ ನಾವು ರೂಟ್ ತೋರ್ಸಕ್ ಆಗಿರ್ಲಿಲ್ಲ. ಈಗ ನೋಡಿ ಹೆಂಗಿದೆ ರೂಟ್ ಅಂತ. ಇದ್ರೊಳಗಡೆ ಹೋಗಿದ್ರು. ತುಂಬಾ ಚೆನ್ನಾಗಿದೆ ಗೈಸ್.